ನಮಸ್ಕಾರ ವೀಕ್ಷಕರೇ. ಒಂದು ವಿವಾದ ಇನ್ನೂ ಪೂರ್ತಿಯಾಗಿ ಮುಗಿದಿಲ್ಲ. ಅಷ್ಟರಲ್ಲೇ ಇನ್ನೊಂದು ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಎಲೆಕ್ಷನ್ ಕಮಿಷನ್ ವಿರುದ್ಧ ರಾಹುಲ್ ಆರೋಪ ಮುಗಿಯದೆ ಮುಂದೆ ಸಾಗಿದ್ದು, ಈಗ ಸಾಕ್ಷಿ ಸಮೇತ ಆರೋಪ ಸುಳ್ಳು ಅಂತ ಪ್ರೂವ್ ಆದ್ರೂ ಬಿಡ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ರಾಹುಲ್ ವಾರ್ನಿಂಗ್ ಕೊಟ್ಟಿರೋದು ಧಮ್ಕಿ ಹಾಕಿದ ರೀತಿಯಲ್ಲಿದ್ದು, ಮತ್ತೆ ಹೊಸ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವವನ್ನ ಕಾಪಾಡ್ತೀವಿ ಅಂತ ಹೇಳಿ ಸಂವಿಧಾನದ ಪುಸ್ತಕವನ್ನ ತೋರಿಸಿ ಈಗ ಇವರೇ ಹೀಗೆ ಮಾಡ್ತಾ ಇರೋದಕ್ಕೆ ಭಾರತೀಯರು ನೊಂದುಕೊಂಡಿದ್ದಾರೆ. ಇನ್ನೊಂದೆಡೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ಮುಂದಿನ ವಿಪಿ ಆಯ್ಕೆಗೆ ದಿನಾಂಕ ನಿಗದಿಯಾಗಿದೆ. ಮತ್ತೊಂದೆಡೆ ಮಾಲೇಗಾಂವ್ ಕೇಸ್ ತೀರ್ಪು ಬಂದ ಬೆನ್ನಲ್ಲೇ ಇನ್ನೊಂದು ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದ್ದು, ಕಾಂಗ್ರೆಸ್ ಮೇಲೆ ಮತ್ತೊಂದು ದೊಡ್ಡ ಆರೋಪ ತಗಲಾಕೊಂಡಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಡೆಯಿಂದ ಆರೋಪಗಳು ಬರಲೇಬಾರದು ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ. ಅವರು ದನಿ ಏರಿಸಬೇಕು, ಆದ್ರೆ ಅದಕ್ಕೆ ಸೂಕ್ತ ವಿಚಾರಗಳನ್ನ ಆರಿಸ್ಕೊಳ್ಬೇಕು. ಆ ಆರೋಪಕ್ಕೆ ಒಂದು ತೂಕ ಇರಬೇಕು. ಒಂದು ಸಲ ಎದ್ದು ನಿಂತರೆ ಸಾವಿರಾರು ಜನರು ಅಂದ್ರೆ ವಿದ್ಯಾವಂತರು ಬೆನ್ನಿಗೆ ನಿಂತು ಮುನ್ನುಗ್ಗಿ ಅಂತ ಹೇಳೋ ರೀತಿ ಇರಬೇಕು. ಆದ್ರೆ ಈ ಚಿಕ್ಕ ವಿಚಾರವನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ರಾಹುಲ್ ಗಾಂಧಿ ಸತತವಾಗಿ ಸೋಲ್ತಾ ಇದ್ದಾರೆ ಅಂತ ಜನರು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಟ್ರಂಪ್ ಹೇಳಿಕೆಗೆ ಬೆಂಬಲ ಕೊಟ್ಟು ವಿವಾದ ಸೃಷ್ಟಿಸಿ ಇನ್ನೂ ಒಂದು ದಿನ ಕಳೆದಿಲ್ಲ, ಈಗಾಗಲೇ ಮತ್ತೊಂದು ವಿವಾದ. ಒಂದು ಬೆಕ್ಕನ್ನ ಹಿಡಿದು 1000 ಸಲ ನೀನು ಹುಲಿ ಅಂತ ಅದಕ್ಕೂ ಹೇಳಿ ಇದೇ ಹುಲಿ ಅಂತ ಸಾವಿರಾರು ಸಲ ಜನರಿಗೂ ಹೇಳಿದ್ರೆ ಬೆಕ್ಕು ಹುಲಿಯಾಗುತ್ತಾ ಅನ್ನೋದು ಪ್ರಶ್ನೆ. ಈಗ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ರಾಹುಲ್ ನಡೆ ಹಾಗೆ ಇದೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ವೋಟ್ ಕಳ್ಳತನದಲ್ಲಿ ಭಾಗಿಯಾಗಿದೆ, ಬಿಜೆಪಿಗೆ ಸಹಾಯವಾಗುವಂತೆ ಕೆಲಸ ಮಾಡ್ತಾ ಇದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲಿ ಇಂಥ ಕೆಲಸಗಳು ಸಾಕಷ್ಟಾಗಿವೆ. ನಾವು ಈ ಮಾತನ್ನ ಸುಮ್ನೆ ಹೇಳ್ತಾ ಇಲ್ಲ, ನಮಗೆ ಬಲವಾದ ಪ್ರೂಫ್ ಸಿಕ್ಕಿದೆ. 100ಕ್ಕೆ 100 ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಎಲೆಕ್ಷನ್ ಕಮಿಷನ್ ವೋಟ್ ಕಳ್ಳತನ ಮಾಡಿ ಬಿಜೆಪಿಗೆ ಸಹಾಯ ಮಾಡ್ತಾ ಇದೆ. ನಾವು ಈ ಪ್ರೂಫ್ ಅನ್ನ ಜನರ ಮುಂದೆ ತಂದೆ ತರ್ತೀವಿ. ಇದು ಅಂತಿಂತ ಪ್ರೂಫ್ ಅಲ್ಲ, ಆಟೋಮ್ ಬಾಂಬ್ ಇದ್ದಂಗೆ ಇದು ಬ್ಲಾಸ್ಟ್ ಆಯ್ತು ಅಂದ್ರೆ ಎಲ್ಲರ ಬುಡಕ್ಕೂ ಬರುತ್ತೆ ಅಂತ ರಾಹುಲ್ ಹೇಳ್ತಾರೆ. ಇವತ್ತಷ್ಟೇ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಕಮಿಷನ್ ಸುಮಾರು 10 ಕ್ಷೇತ್ರಗಳಲ್ಲಿ ಅನುಮಾನ ಪರಿಹಾರ ಮಾಡಿ ಕ್ಲಾರಿಟಿ ಕೊಟ್ಟಿದೆ. ಯಾವ ಇವಿಎಂ ವಿವಿಪ್ಯಾಟ್ ನಲ್ಲೂ ದೋಷ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದೆ. ಆದ್ರೂ ರಾಹುಲ್ ಕಡೆಯಿಂದ ಮತ್ತೆ ಈ ಆರೋಪ ಬಂದಿದೆ. ಸರಿ, ಬರೀ ಆರೋಪ ಮಾಡಿದಿದ್ರೆ ಪ್ರತಿ ಸಲ ಇದನ್ನೇ ಹೇಳ್ತಾರೆ, ಹೋಗ್ಲಿ ಬಿಡಿ ಅಂತ ಎಲ್ರು ಸುಮ್ಮನಾಗ್ತಾ ಇದ್ರೇನು. ಆದ್ರೆ ಅದಕ್ಕೂ ಮೀರಿ ಇನ್ನೊಂದು ಹಂತಕ್ಕೆ ರಾಹುಲ್ ಹೋಗಿರೋದೇ ಈಗ ಹೆಡ್ಲೈನ್ ಆಗ್ತಾ ಇರೋದು. ಎಲೆಕ್ಷನ್ ಕಮಿಷನ್ ನಲ್ಲಿ ಇದ್ದುಕೊಂಡು ವೋಟ್ ಕಳ್ಳತನ ಮಾಡ್ತಾ ಇರೋರು ಯಾರೇ ಆಗಿದ್ರು ನಾವು ಬಿಡೋದಿಲ್ಲ, ಟಾಪ್ ಟು ಬಾಟಮ್ ಅವರನ್ನ ಸ್ಪೇರ್ ಮಾಡಿ ಬಿಡ್ತೀವಿ. ಅಧಿಕಾರಿಗಳು ರಿಟೈರ್ಡ್ ಆಗಿದ್ರು ಪರವಾಗಿಲ್ಲ, ಸುಮ್ಮನೆ ಅಂತೂ ಬಿಡೋದಿಲ್ಲ, ಹುಡುಕಿ ಎಳೆದು ತರ್ತೀವಿ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಮೊದಲನೇದಾಗಿ ಆರೋಪಕ್ಕೆ ಸಾಕ್ಷಿಯನ್ನ ಇನ್ನೂ ಕೊಟ್ಟಿಲ್ಲ. ಈ ಆರೋಪ ಸುಳ್ಳು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಆದ್ರೂ ಕೂಡ ಪುನಃ ಆರೋಪ ಮಾಡುವುದರ ಜೊತೆಗೆ ಇಂಥ ಧಮ್ಕಿ ಹಾಕ್ತಾ ಇದ್ದಾರೆ. ಅಧಿಕಾರ ಇಲ್ಲದೆ ಇರುವಾಗಲೇ ಇಂಥ ಸರ್ವಾಧಿಕಾರದ ಮಾತು ಬರುತ್ತೆ ಅಂದ್ರೆ ಇನ್ನು ಅಧಿಕಾರ ಸಿಕ್ಕರೆ ಯಾವ ಮಟ್ಟದಲ್ಲಿ ಜನರನ್ನ ನಡೆಸ್ಕೊಳ್ಬಹುದು ಅಂತ ಜನರೇ ಮಾತಾಡ್ಕೊಳ್ಳೋ ಹಾಗಾಗಿದೆ. ಅಂದಹಾಗೆ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ರಾಹುಲ್ ಮಾತಾಡ್ತಾ ಇರೋದು ಇದೇ ಮೊದಲೇನಲ್ಲ. ಆದ್ರೆ ಮಾತು ಈ ಮಟ್ಟಕ್ಕೆ ಹೋಗ್ತಾ ಇರೋದಕ್ಕೆ ಕಾರಣವೇ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅನ್ನ ಶುದ್ಧೀಕರಣ ಮಾಡಿರೋದು. ಸುಮಾರು 65 ಲಕ್ಷ ನಕಲಿ ವೋಟ್ಗಳನ್ನ ತೆಗೆದೇ ಇದ್ದಿದ್ರೆ ಎಷ್ಟು ಕ್ಷೇತ್ರಗಳಲ್ಲಿ ತಪ್ಪು ರಿಸಲ್ಟ್ ಬರ್ತಾ ಇತ್ತು ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ. ಆದ್ರೆ ಇಲ್ಲಿಯವರೆಗೆ ಯಾರು ಈ ನಕಲಿ ವೋಟ್ಗಳೆಲ್ಲ ಕಾಂಗ್ರೆಸ್ಗೆ ಹೋಗ್ತಾ ಇತ್ತು ಅಥವಾ ಇಂಡಿ ಒಕ್ಕೂಟಕ್ಕೆ ಹೋಗ್ತಾ ಇತ್ತು ಅಂತ ಎಲ್ಲೂ ಹೇಳಿಲ್ಲ. ಆದ್ರೂ ರಿಯಾಕ್ಷನ್ ಮಾತ್ರ ಅವರ ಕಡೆಯಿಂದಲೇ ಬರ್ತಾ ಇದೆ. ಈಗ SIR ಪ್ರಕ್ರಿಯೆ ಬಗ್ಗೆ ಕೆಮ್ಮಂಗೆ ಇಲ್ಲ. ಅದನ್ನ ಅಪೋಸ್ ಮಾಡೋದಕ್ಕೆ ಹೋದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬೇಕಾಗುತ್ತೆ. ಸುಮ್ನೆ ಕೂತ್ರೆ ಬಿಹಾರದಲ್ಲಿ ಹಿನ್ನಡೆ ಆದ್ರೆ ಸೈಲೆಂಟ್ ಆಗೋ ಪರಿಸ್ಥಿತಿ ಬರುತ್ತೆ. ಈಗ ಇದಕ್ಕೆ ಸರಿಯಾದ ಟಕ್ಕರ್ ಕೊಡ್ಬೇಕು ಅಂದ್ರೆ ಇದೇ ವಿಚಾರದಲ್ಲಿ ಇಷ್ಟೇ ತೂಕದ ಗಂಭೀರ ಆರೋಪವೊಂದನ್ನ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಈ ವಿಚಾರವನ್ನ ಎತ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಅಂದಹಾಗೆ ಈ ಹಿಂದೆ ಇದೇ ವಿಚಾರದ ಬಗ್ಗೆ ಮಾತನಾಡಿದ ರಾಹುಲ್ ಗಾಂಧಿ ನಮಗೆ ಪ್ರೂಫ್ ಸಿಕ್ಕಿರೋದು ಕರ್ನಾಟಕದಲ್ಲೇ ಅನ್ನೋ ಮಾತನ್ನ ಹೇಳಿದ್ರು. ಆಗ ಬಹುತೇಕರು ಹೇಳಿದ್ದೇನೆಂದ್ರೆ ಕರ್ನಾಟಕದಲ್ಲಿ ನೀವೇ ಗೆದ್ದಿರೋದು, ಅಲ್ಲೇ ಆರೋಪ ಮಾಡ್ತಾ ಇದ್ದೀರಾ ಅಂತ ನಕ್ಕು ಟ್ರೋಲ್ ಮಾಡಿದ್ರು. ಆದ್ರೆ ಈ ಹೇಳಿಕೆ ದಡ್ಡತನದಿಂದ ಬಂದಿರೋದಲ್ಲ, ಅದರಲ್ಲೂ ರಾಜಕೀಯ ಬುದ್ಧಿವಂತಿಕೆ ಇದೆ ಅಂತ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಬೇರೆ ಯಾವ್ದಾದ್ರು ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಹಿಂಗಾಯ್ತು ಅಂದ್ರೆ ಯಾರು ಅದಕ್ಕೆ ಕಿವಿ ಕೊಡೋದೇ ಇಲ್ಲ. ಅದೇ ಕಾಂಗ್ರೆಸ್ ಗೆದ್ದ ರಾಜ್ಯದಲ್ಲೇ ಹಿಂಗಾಗಿತ್ತು ಅಂದ್ರೆ ಇಷ್ಟೆಲ್ಲ ಅಡೆತಡೆಗಳನ್ನ ಎದುರಿಸಿಕೊಂಡು ಬಂದು ನಾವು ಗೆದ್ವಿ ಅನ್ನೋದನ್ನು ಹೇಳಿದಂತಾಗುತ್ತೆ. ಇದರ ಜೊತೆಗೆ ಇವಿಎಂ ಬಗ್ಗೆ ಮಾತನಾಡೋ ರಾಹುಲ್ ಕಾಂಗ್ರೆಸ್ ಗೆದ್ದ ರಾಜ್ಯಗಳ ಬಗ್ಗೆ ಯಾಕೆ ಸೈಲೆಂಟ್ ಆಗ್ತಾರೆ ಅನ್ನೋದಕ್ಕೂ ಉತ್ತರ ಕೊಟ್ಟಂತೆ ಆಗುತ್ತೆ. ಅಲ್ಲಿಗೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂತಾಗುತ್ತೆ ಅನ್ನೋ ಅಂದಾಜಲ್ಲಿ ಈ ಆರೋಪ ಬಂದಿದೆ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಈಗ ಮುಂದಿನ ಉಪರಾಷ್ಟ್ರಪತಿ ಯಾರು ಅನ್ನೋ ಚರ್ಚೆ ಶುರುವಾಗಿದೆ. ಅದಕ್ಕೂ ಆಯ್ಕೆ ಪ್ರಕ್ರಿಯೆ ಇದ್ದು ಅದರ ದಿನಾಂಕ ನಿಗದಿಯಾಗಿದೆ.
ಸೆಪ್ಟೆಂಬರ್ 9ಕ್ಕೆ ಉಪರಾಷ್ಟ್ರಪತಿ ಆಯ್ಕೆ ಚುನಾವಣೆ ನಡೆಯಲಿದೆ ಅಂತ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದೆ. ಇದು ಬಹುತೇಕ ಒನ್ ಸೈಡೆಡ್ ಗೇಮ್ ಆಗ್ಬೋದು, ಎನ್ಡಿಎಗೆ ಗೆಲುವು ಸಿಗ್ಬೋದು ಅನ್ನೋ ಲೆಕ್ಕಾಚಾರ ಈಗಾಗಲೇ ಇದೆ. ಇನ್ನು ಸದಸ್ಯ ಬಲವನ್ನ ನೋಡಿದ್ರೆ ಉಪರಾಷ್ಟ್ರಪತಿ ಆಯ್ಕೆಗೆ ಬೇಕಾಗಿರೋದು 395 ವೋಟ್ಗಳು. ಈ ಪೈಕಿ ಬಿಜೆಪಿ ಬಳಿ ಏಕಾಂಗಿಯಾಗಿ 341 ಸದಸ್ಯ ಬಲ ಇದ್ರೆ ಎನ್ಡಿಎ ಬಳಿಯಲ್ಲಿ ಟೋಟಲ್ 426 ಸದಸ್ಯ ಬಲ ಇದೆ. ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಬಳಿ ಇರೋದು ಕೇವಲ 126 ಸದಸ್ಯ ಬಲ ಮಾತ್ರ. ಒಂದು ವೇಳೆ ವೋಟಿಂಗ್ ದಿನ ಎನ್ಡಿಎ ಕಡೆ 15 ಸದಸ್ಯರು ಕೈಕೊಟ್ಟರೂ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಈ ಬಾರಿ ಖಡಕ್ ಬಿಜೆಪಿ ನಾಯಕನನ್ನೇ ಅಲ್ಲಿ ಕೂರಿಸಬೇಕು ಅನ್ನೋ ಪ್ಲಾನ್ ಇರೋ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಆದ್ರೆ ಈ ಎಲೆಕ್ಷನ್ಗೆ ಇನ್ನು 1 ತಿಂಗಳು ಬಾಕಿ ಇರೋದ್ರಿಂದ ಅಷ್ಟರಲ್ಲಿ ಏನೇನಾಗುತ್ತೆ ಅನ್ನೋ ಕುತೂಹಲ ಕೆರಳಿಸಿದೆ. ಇನ್ನು ಮಾಲೆಗಾಂವ್ ಬ್ಲಾಸ್ಟ್ ಕೇಸ್ ತೀರ್ಪು ಬೆನ್ನಲ್ಲೇ ಹೊಸ ಮಾಹಿತಿಗಳು ಬರ್ತಾ ಇದೆ. ಆಂಟಿ ಟೆರರ್ ಸ್ಕ್ವಾಡ್ ನ ಮಾಜಿ ಅಧಿಕಾರಿ ಮೆಹಬೂಬ್ ಮುಜಾವರ್ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದು, ಈ ಕೇಸ್ನಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನ ಎಳೆದು ತರಬೇಕು, ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಒತ್ತಡ ಬಂದಿತ್ತು ಅನ್ನೋದನ್ನ ಹೇಳಿದ್ದಾರೆ. ಮಾಲೆಗಾಂವ್ ಕೇಸ್ ಕಂಪ್ಲೀಟ್ ರಾಜಕೀಯವಾಗಿ ನಡೆದಿದ್ದು, ಬಹಳ ಗೌಪ್ಯವಾಗಿ ನನಗೆ ಒತ್ತಡ ಬರ್ತಾ ಇತ್ತು. ಆದ್ರೆ ಆ ಕೆಲಸ ನನ್ನಿಂದ ಆಗ್ಲಿಲ್ಲ. ಪರಿಣಾಮ ನನ್ನ 40 ವರ್ಷಗಳ ಕೆರಿಯರ್ ಅನ್ನ ಹಾಳು ಮಾಡಿಬಿಟ್ರು, ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಸೇಡು ತೀರಿಸಿಕೊಂಡ್ರು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಈಗಾಗಲೇ ತೀರ್ಪಿನ ಬೆನ್ನಲ್ಲೇ ಸಾಧ್ವಿ ಪ್ರಜ್ಞಾ ಸಿಂಗ್ ಓಪನ್ ಆಗಿ ಇದು ಕಾಂಗ್ರೆಸ್ ಮಾಡಿದ ಕುತಂತ್ರ ಅಂತ ಹೇಳಿದ್ರು. ಅಲ್ಲಿಗೆ ಮಾಜಿ ಅಧಿಕಾರಿಯ ಹೇಳಿಕೆ ಕಾಂಗ್ರೆಸ್ ಮೇಲೆ ಮತ್ತೊಂದು ದೊಡ್ಡ ಕಲ್ಲನ್ನೇ ಹಾಕಿದಂತಾಗಿದೆ. ಓಪನ್ ಆಗಿ ಮಾಧ್ಯಮದ ಮುಂದೆ ಬಂದು ಏನೇನೆಲ್ಲ ಆಯ್ತು ಅನ್ನೋದನ್ನ ಮಾಜಿ ಅಧಿಕಾರಿ ಪಿನ್ ಟು ಪಿನ್ ಹೇಳ್ತಾ ಹೋಗಿದ್ದಾರೆ. ಅಲ್ಲಿಗೆ ಹಿಂದೂ ಉಗ್ರ ಅನ್ನೋ ಅಜೆಂಡಾ ಸೃಷ್ಟಿ ಮಾಡಲೇಬೇಕು ಅಂತ ಎಷ್ಟೆಲ್ಲಾ ಪ್ರಯತ್ನ ನಡೆದಿತ್ತು ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಅಂದಹಾಗೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ವಿಚಾರ ಏನ್ ಗೊತ್ತಾ? ಇವತ್ತು ಹಿಂದೂಗಳಿಗೆ, ಹಿಂದೂಗಳ ಅಸ್ತಿತ್ವಕ್ಕೆ ಸಮಸ್ಯೆ ತರ್ತಾ ಇರೋದು ಇತರ ಧರ್ಮೀಯರಲ್ಲ. ಅವರೆಲ್ಲರೂ ಅವರವರ ಸಮುದಾಯದಲ್ಲಿ ಒಗ್ಗಟ್ಟಿನಿಂದ ಬದುಕ್ತಾ ಇದ್ದಾರೆ. ಆದ್ರೆ ಹಿಂದೂಗಳನ್ನ ನಾಶ ಮಾಡೋದಕ್ಕೆ ಮುಂದಾಗಿರೋದೇ ಈ ಹಿಂದೂ ವಿರೋಧಿ ಹಿಂದೂಗಳು ಅನ್ನೋದು ಈ ಹೇಳಿಕೆಯಿಂದ ಮತ್ತೆ ಪ್ರೂವ್ ಆಗ್ತಾ ಇದೆ. ಈ ಹಿಂದೂ ಉಗ್ರ ಅಜೆಂಡಾದ ನೇತೃತ್ವ ವಹಿಸಿದ್ದೆ ದಿಗ್ವಿಜಯ್ ಸಿಂಗ್. ಆದ್ರೆ ನಿನ್ನೆ ಸತ್ಯ ಹೊರಬರ್ತಾ ಇದ್ದ ಹಾಗೆ ತಮ್ಮ ಹೇಳಿಕೆಯನ್ನೇ ಸುಳ್ಳು ಅಂತ ಹೇಳ್ಬಿಟ್ರು. 2 ಪ್ರಮುಖ ಘಟ್ಟದಲ್ಲಿ ಹಿಂದೂ ಉಗ್ರ ಅನ್ನೋ ಅಜೆಂಡಾವನ್ನ ತರೋದಕ್ಕೆ ಹೋಗಿ ಕಾಂಗ್ರೆಸ್ ಫೇಲ್ ಆಗಿದೆ ಅನ್ನೋ ಆರೋಪ ಹಾಗೂ ಸಾಕ್ಷಿಗಳು ಓಡಾಡ್ತಾ ಇವೆ. ಅದರಿಂದ ಇನ್ಮುಂದೆ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡ್ಬೇಕು ಅನ್ನೋದು ಸಾಬೀತಾಗ್ತಾ ಇದೆ. ಒಟ್ನಲ್ಲಿ ಸುಳ್ಳುಗಳು ಹೊರ ಬರ್ತಾ ಇದ್ದ ಹಾಗೆ ಆಕ್ರೋಶ, ರೋಷ ಎಲ್ಲವೂ ಬಹಿರಂಗ ಆಗ್ತಾ ಇದೆ. ಬರೀ ಒಂದು ರಾಜ್ಯದಲ್ಲಿ ನಕಲಿ ವೋಟ್ ನಿರ್ಮೂಲನೆಗೆ ಇಷ್ಟು ದೊಡ್ಡ ಹಂಗಾಮ ಆದ್ರೆ ಇನ್ನು ದೇಶದಾದ್ಯಂತ ನಕಲಿ ವೋಟ್ ನಿರ್ಮೂಲನೆ ಕಾರ್ಯ ನಡೆದ್ರೆ ಎಷ್ಟು ಫೇಕ್ ವೋಟ್ಗಳು ಸಿಗಬಹುದು, ಅದರಿಂದ ಯಾರಿಗೆ ಲಾಸ್ ಆಗ್ಬೋದು, ಯಾರು ಇದಕ್ಕೆ ಅಡ್ಡಗಾಲು ಹಾಕ್ಬೋದು ಅನ್ನೋ ಚರ್ಚೆ ಆಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.